ಕೋಡ್ ಎಜುಟಾಕ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2025 ಮತ್ತು 26ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಯನ್ನ ಯಾರೆಲ್ಲ ಬರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ತಾವಿಲ್ಲಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವ ಹಾಗೆ ಜವಾಹರ್ ನವೋದಯ ವಿದ್ಯಾಲಯದ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಈಗ ಪ್ರಸ್ತುತವಾಗಿ 2024ನೇ ಸಾಲಿನಲ್ಲಿ ಈಗ 5ನೇ ತರಗತಿ ಕಲಿತಾ ಇರುವಂತಹ ಮಗು ಇದ್ರೆ ತಾವು 6ನೇ ತರಗತಿಗೆ ನವೋದಯ ಶಾಲೆಯಲ್ಲಿ ಅಡ್ಮಿಷನ್ ಅನ್ನ ಪಡಿಬೇಕಂತ ಹೇಳಿದ್ರೆ ಏನೆಲ್ಲ ಪ್ರೊಸೀಜರ್ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಸಲ್ಲಿಸಬೇಕು, ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ದಿನಾಂಕ ಯಾವಾಗಿದೆ ಮತ್ತು ಪರೀಕ್ಷೆ ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಕೂಡ ಯಾವಾಗ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಬ್ರೌಚರ್ ಕೂಡ ಜವಾಹರ್ ನವೋದಯ ವಿದ್ಯಾಲಯದ ಅಫಿಷಿಯಲ್ ವೆಬ್ಸೈಟ್ ನಲ್ಲೂ ಕೂಡ ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೇನೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಹೋಗ್ಬಿಡ್ರಿ, ಇದರಿಂದ ತಮಗೆ ಇನ್ಫಾರ್ಮೇಶನ್ ಗೊತ್ತಾಗಂಗಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಡಿ. ಇದರಿಂದ ನಿಮ್ಗೆ ನಾವು ಹಾಕ್ತಾ ಇರುವಂತಹ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದ್ರ ಜೊತೆಗೆ ಮೊರಾರ್ಜಿ ದೇಸಾಯಿ ಅಥವಾ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಈಗ ತಮ್ಮ ಮಗು 2024ನೇ ಸಾಲಿನಲ್ಲಿ 24 ಮತ್ತು 25ನೇ ಸಾಲಿನಲ್ಲಿ ಅಥವಾ ಈಗ ಪ್ರಸ್ತುತವಾಗಿ 5ನೇ ತರಗತಿಯಲ್ಲಿ ತಮ್ಮ ಮಗು ಕಲಿತಾ ಇದ್ರೆ ತಮ್ಮ ಮಗುವಿಗೆ ತಾವು 5ನೇ ತರಗತಿಗೆ ಕೋಚಿಂಗ್ ಅನ್ನ ಕೊಡ್ತಾ ಇದ್ರಿ, ಅದ್ರ ಜೊತೆಗೆ ನವೋದಯ ಪರೀಕ್ಷೆಯನ್ನ ಬರೆಸಲಿಕ್ಕೆ ಇಚ್ಛೆಯನ್ನು ಪಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ವತಿಯಿಂದ ಈಗಾಗಲೇ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಕೂಡ ಕರೆಯಲಾಗಿದೆ ಸ್ನೇಹಿತರೆ. ನೋಟಿಫಿಕೇಶನ್ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ನೋಟಿಫಿಕೇಶನ್ ನಲ್ಲಿ ಏನಿದೆ, ಪರೀಕ್ಷೆ ದಿನಾಂಕ ಯಾವಾಗಿದೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ತಾವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಹೇಳಿದ್ರೆ, ಈ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಹೇಳಿದ್ರೆ ಮೊದಲು ಮಗು 5ನೇ ತರಗತಿಯಲ್ಲಿ ಕಲಿತಾ ಇರಬೇಕು. ಅದ್ರ ಜೊತೆಗೆ ನಾವು ರೂರಲ್ ಕೋಟಾವನ್ನ ಪಡಿಬೇಕಂತ ಹೇಳಿದ್ರೆ ಮಗು 3ನೇ ತರಗತಿ, 4ನೇ ತರಗತಿ ಮತ್ತು 5ನೇ ತರಗತಿಯಲ್ಲಿ ರೂರಲ್ ಅಲ್ಲಿ ಕಲ್ತಿದ್ರೆ, ಹಳ್ಳಿಯಲ್ಲಿ ಕಲ್ತಿದ್ರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ರಿಸರ್ವೇಶನ್ ಕೂಡ ಇರುತ್ತೆ ಸ್ನೇಹಿತರೆ. ನಾವು ಈ ಒಂದು ನವೋದಯ ಪ್ರವೇಶ ಪರೀಕ್ಷೆಯನ್ನ ಬರೀಬೇಕಂತ ಹೇಳಿದ್ರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಹೇಳಿದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಾದ್ರೆ ಸ್ನೇಹಿತರೆ, ತಾವೆಲ್ಲ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಇದು ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2025 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಾವು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಇದನ್ನ ತಾವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗ ಸರ್ವರ್ ಬಿಸಿ ಇದೆ. ಸರ್ವರ್ ಬಿಸಿ ಇರುವಂತಹ ಕಾರಣಕ್ಕಾಗಿ ವೆಬ್ಸೈಟ್ ಕೂಡ ಲೋಡ್ ಆಗ್ತಾ ಇಲ್ಲ. ವೆಬ್ಸೈಟ್ ಲಿಂದ ಕೂಡ ತಾವು ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ ಕೇಸ್ ವೆಬ್ಸೈಟ್ ನಲ್ಲಿ ತಮಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ತಾವು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊರಿ ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ, ತಾವು ನೋಡ್ತಾ ಇರುವ ಹಾಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದ್ರೆ 16th ಸೆಪ್ಟೆಂಬರ್ 2024 ಇದೆ ಸ್ನೇಹಿತರೆ. ಈಗ ಜುಲೈ ಇದೆ, ಜುಲೈ 15, ಜುಲೈ ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್ 2 ತಿಂಗಳ ಕಾಲ ತಮಗೆ ಅವಕಾಶ ಇದೆ ಸ್ನೇಹಿತರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ. ತಾವು ನಾಳೆಯಿಂದನೂ ಕೂಡ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಕೊನೆಯ ದಿನಾಂಕ ಅಂತ ಹೇಳಿದ್ರೆ 16th ಸೆಪ್ಟೆಂಬರ್ 2024 ಗೆ ಕೊನೆಯ ದಿನಾಂಕ ಇದೆ ಸ್ನೇಹಿತರೆ. ಈ ಒಂದು ಫಾರ್ಮ್ಯಾಟ್ ಅನ್ನ ಫಿಲ್ ಮಾಡಬೇಕು. ಮಗುವಿನ ಪ್ರಸ್ತುತವಾಗಿ ಈಗ ಕಲಿತಾ ಇರುವಂತಹ ಶಾಲೆ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ತದನಂತರ ತಾವು ನೇಮ್ ಆಫ್ ದ ಸ್ಟೂಡೆಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ ನಂತರ ಕ್ಯಾಂಡಿಡೇಟ್ ನೇಮ್ ಬ್ಲಾಕ್ ಲೆಟರ್ ಅಲ್ಲಿ ಬರಿಬೇಕು, ಫಾದರ್ ನೇಮ್ ಅನ್ನು ಬರಿಬೇಕು, ಮದರ್ ನೇಮ್ ಅನ್ನು ಬರಿಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ತಮ್ಮ ಒಂದು TC ಅಲ್ಲಿ ಯಾವ ರೀತಿ ಇರುತ್ತೆ, ಅದ್ರ ಜೊತೆಗೆ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಬರಿಬೇಕು, ಅದನ್ನ ವರ್ಡ್ ಅಲ್ಲಿ ಬರಿಬೇಕು. ನೆಕ್ಸ್ಟ್ ಅದಾದ ನಂತರ ತಾವು ಮತ್ತೆ ಇಲ್ಲೇ ಜೆಂಡರ್ ಅನ್ನ ಬರಿಬೇಕಾಗುತ್ತೆ ಸ್ನೇಹಿತರೆ, ಜೆಂಡರ್. ನೆಕ್ಸ್ಟ್ ಕೆಟಗರಿಯನ್ನ ತಾವು ಸೆಂಟ್ರಲ್ ಅಲ್ಲಿ OBC ಬಂದ್ರೆ OBC ಅನ್ನ ಟಿಕ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ತಾವು ಸೆಂಟ್ರಲ್ ಅಲ್ಲಿ OBC ಇಲ್ದೇನ ತಾವು OBC ಟಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ತಮ್ಮ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಸೆಂಟ್ರಲ್ OBC ಲಿಸ್ಟಿನ PDF ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದೆ. ಆ ಒಂದು ಸೆಂಟ್ರಲ್ OBC ಲಿಸ್ಟ್ ನಲ್ಲಿ ತಮ್ಮ ಒಂದು ಕಾಸ್ಟ್ ಕೆಟಗರಿ ಇದ್ರೆ ಮಾತ್ರ ತಾವು OBC ನ ಟಿಕ್ ಹಾಕಿ ಅಥವಾ ಜನರಲ್ ಟಿಕ್ ಹಾಕ್ಬೇಕಾಗುತ್ತೆ. SC ST ಇದ್ರೆ ತಾವು SC ST ಟಿಕ್ ಹಾಕ್ಬೋದು. ನೆಕ್ಸ್ಟ್ ಅದಾದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಮಗು ಅದನ್ನು ಕೂಡ ಮೆನ್ಷನ್ ಮಾಡ್ಬೇಕು, ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ಬೇಕು. ನೆಕ್ಸ್ಟ್ ಅದಾದ ನಂತರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ,
ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಇದು ಇಂಪಾರ್ಟೆಂಟ್ ಇದೆ. 3ನೇ ತರಗತಿ ಮತ್ತು 4ನೇ ತರಗತಿ 5ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಶಾಲೆ ಹೆಸರನ್ನು ಬರಿಬೇಕು. ಅದ್ರ ಜೊತೆಗೆ ಸ್ಕೂಲು ರೂರಲ್ ಬರುತ್ತಾ ಅರ್ಬನ್ ಬರುತ್ತಾ ಎಂಬುದರ ಬಗ್ಗೆ ಮೆನ್ಷನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇನ್ ಕೇಸ್ 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮತ್ತು 5th ಸ್ಟ್ಯಾಂಡರ್ಡ್ ಮೂರು ಕೂಡ ರೂರಲ್ ಬಂದ್ರೆ ತಾವು ರೂರಲ್ ರಿಸರ್ವೇಶನ್ ಗೆ ಕ್ಲೈಮ್ ಮಾಡಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಇಯರ್ ಅನ್ನ ಕೂಡ ಮೆನ್ಷನ್ ಮಾಡಬೇಕು. ಯಾವ ಇಯರ್ ಅಲ್ಲಿ ಜಾಯ್ನಿಂಗ್ ಆಗಿದೆ, ಪಾಸ್ ಔಟ್ ಯಾವಾಗ ಆಗಿದೆ, ನೆಕ್ಸ್ಟ್ ಬ್ಲಾಕ್ ಯಾವುದು, ಬ್ಲಾಕ್ ಅಂದ್ರೆ ತಮ್ಮ ಒಂದು ಕರ್ನಾಟಕ ಬರುತ್ತೆ ಇಲ್ಲಿ ಬ್ಲಾಕ್. ನೆಕ್ಸ್ಟ್ ನೇಮ್ ಡಿಸ್ಟಿಕ್ ಬರಿಬೇಕು. ಸಾರಿ, ಬ್ಲಾಕ್ ಅಲ್ಲಿ ತಮ್ಮ ಒಂದು ಊರ ಹೆಸರು ಬರಿಬೇಕು, ಯಾವ ಊರಲ್ಲಿ ಶಾಲೆ ಇದೆ ಆ ಹೆಸರನ್ನು ಬರಿಬೇಕು. ನೆಕ್ಸ್ಟ್ ಡಿಸ್ಟಿಕ್ ಅನ್ನು ಮೆನ್ಷನ್ ಮಾಡ್ರಿ, ಅದಕ್ಕೆ ಸ್ಟೇಟ್ ಆಯ್ತು. ಇದನ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಅನ್ನ ಇಲ್ಲಿ ಮಾಡಿಸಿ, ಪೇರೆಂಟ್ ಸಿಗ್ನೇಚರ್ ಇಲ್ಲಿ ಮಾಡಿಸಿ. ನೆಕ್ಸ್ಟ್ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಸಿಗ್ನೇಚರ್ ಆಫ್ ಹೆಡ್ ಮಾಸ್ಟರ್ ಇದೆ. ಇದನ್ನ ತಾವು ಹೆಡ್ ಮಾಸ್ಟರ್ ಸಿಗ್ನೇಚರ್ ಅನ್ನ ತಾವು ಈಗ 5ನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಮಗುವಿನ ಶಾಲೆ ಹೆಡ್ ಮಾಸ್ಟರ್ ಕಡೆ ಸಿಗ್ನೇಚರ್ ಮಾಡಿಸಿ ಆನ್ಲೈನ್ ಮೂಲಕ ತಾವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ತಾವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ವಿಸಿಟ್ ಕೊಡ್ಬೇಕು. ಸೊ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಕೊಟ್ಟಾಗ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಅಡ್ಮಿಷನ್ ಅಂತ ಹೇಳಿದೆ. ಸೊ ಅಡ್ಮಿಷನ್ ಅಲ್ಲಿ ಬಂದು ಅಡ್ಮಿಷನ್ ನೋಟಿಫಿಕೇಶನ್ ಅಂತ ಹೇಳಿದೆ. ಸೊ ಅಡ್ಮಿಷನ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕ್ಲಾಸ್ 6 ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ 2025. ಸೊ ಈಗ ಕ್ಲಿಕ್ ಮಾಡಿದ್ರೆ ತಾವು ನೋಡ್ತಾ ಇರುವ ಹಾಗೆ ಸರ್ವರ್ ಕೂಡ ಬಿಸಿ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಕೂಡ ಓಪನ್ ಆಗ್ತಾ ಇಲ್ಲ. ಸೊ ಸರ್ವರ್ ಸರಿಯಾದ ಅಂತ ಹೇಳಿದ್ರೆ ಅದನ್ನ ಓಪನ್ ಆಗುತ್ತೆ ಸ್ನೇಹಿತರೆ. ಲಿಂಕ್ ಇರುತ್ತೆ, ಆ ಒಂದು ಲಿಂಕ್ ನಲ್ಲೂ ಕೂಡ ಯಾವ ರೀತಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಕೂಡ ಫಿಲ್ ಮಾಡ್ಬೇಕು ಅದ್ರ ಬಗ್ಗೆನೂ ಕೂಡ ತಮಗೆ ಮತ್ತೊಂದು ವಿಡಿಯೋದಲ್ಲೂ ಕೂಡ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಈಗ ಪರೀಕ್ಷೆ ದಿನಾಂಕದ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ ಸ್ನೇಹಿತರೆ, ಜನವರಿ 18ನೇ ತಾರೀಕು 2025ರಂದು ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆ ಆಲ್ ಓವರ್ ಕರ್ನಾಟಕ ನಡೆಯಲಿದೆ ಸ್ನೇಹಿತರೆ. ಆಲ್ ಓವರ್ ಕರ್ನಾಟಕ ಜನವರಿ 18ನೇ ತಾರೀಕಿಗೆ 2025ರ 18ನೇ ತಾರೀಕು ಜನವರಿ ಪರೀಕ್ಷೆ ಆಲ್ ಓವರ್ ಕರ್ನಾಟಕ ಪರೀಕ್ಷೆ ನಡೆಯಲಿದೆ ಸ್ನೇಹಿತರೆ. ಅದಕ್ಕೆ ಪ್ರಿಪರೇಷನ್ ಕೂಡ ಮಾಡ್ಕೋಬೇಕು. ಸುಮಾರು ಈಗ 8 ರಿಂದ 9 ತಿಂಗಳ ಕಾಲ ತಮಗೆ ಅವಕಾಶ ಇದೆ ಪ್ರಿಪರೇಷನ್ ಅನ್ನ ಮಾಡ್ಲಿಕ್ಕೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಎಂಬುದ್ರ ಬಗ್ಗೆ ನನ್ನ ಒಂದು ಹಳೆಯ ಒಂದು ವಿಡಿಯೋದಲ್ಲೂ ಕೂಡ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿದ್ದೆ. ಆ ಒಂದು ವಿಡಿಯೋದ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಪಿನ್ ಮಾಡಿರ್ತೇನೆ, ಅಲ್ಲಿಂದ ಹೋಗಿನೂ ಕೂಡ ತಾವು ನೋಡ್ಕೋಬಹುದು. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ರಿ ಸ್ನೇಹಿತರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಸ್ ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.